ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಡ್ರಿಪ್ ಮುಖಾಂತರ 5ನೇ ರಸಗೊಬ್ಬರ ಡೋಸ್ ಯಾವುದು ಕೊಡಬೇಕು, ಡ್ರಿಪ್ ಮುಖಾಂತರ 5ನೇ ರಸಗೊಬ್ಬರ ಡೋಸ್ ಯಾವ್ದು ನಾವು ಡ್ರಿಪ್ ಇಂದ ಬಿಡಬೇಕು, ಇದರ ಚರ್ಚೆಯನ್ನ ಇವತ್ತು ಮಾಡೋಣ. ತಾವು ಕಬ್ಬು ಕೃಷಿಯಲ್ಲಿ ಡ್ರಿಪ್ ಯೂಸ್ ಮಾಡ್ತಿದ್ದಲ್ಲಿ ಬಳಸ್ತಿದ್ದಲ್ಲಿ ಏನು ಮಾಡಬೇಕು, ಪ್ರತಿ 10 ದಿವಸಿಗೆ ಒಂದು ಸಲ ತಾವು ಡ್ರಿಪ್ ಮುಖಾಂತರ ರಸಗೊಬ್ಬರಗಳನ್ನ ಬಿಡಬೇಕು. ಇದರಿಂದ ಕಬ್ಬಿನಲ್ಲಿ ತುಂಬಾನೇ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಾವು ಪ್ರತಿ 10 ದಿವಸಿಗೆ ಒಂದು ರಸಗೊಬ್ಬರ ಡೋಸನ್ನ ಡ್ರಿಪ್ ಮುಖಾಂತರ ಬಿಟ್ಟಿದ್ದೀವಿ. ಈ ವಿಡಿಯೋದಲ್ಲಿ 1ನೇ ಡ್ರಿಪ್ ಡೋಸು, 2ನೇ ಡ್ರಿಪ್ ಡೋಸು, 3ನೇ ಡ್ರಿಪ್ ಡೋಸು, 4ನೇ ಡ್ರಿಪ್ ಡೋಸು, ಈ ತರಹ 4 ಡ್ರಿಪ್ ಡೋಸ್ಗಳನ್ನ ನಾವು ಈಗಾಗಲೇ ಕಬ್ಬು ಕೃಷಿಗೆ ಕೊಟ್ಟಿದ್ದೀವಿ. ಇವತ್ತು ನಾವು 5ನೇ ಡ್ರಿಪ್ ಡೋಸದ ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದ್ದೀವಿ. 5ನೇ ಡ್ರಿಪ್ ಡೋಸ್ದಲ್ಲಿ ತಾವು ಯೂರಿಯಾ 5 kg, ಮ್ಯಾಗ್ನೇಷಿಯಂ ಸಲ್ಫೇಟ್ 2 kg, ಮೈಕ್ರೋ ನ್ಯೂಟ್ರಿಯೆಂಟ್ ಡ್ರಿಪ್ ಮುಖಾಂತರ ಬಿಡಲು ಯೋಗ್ಯ ಇರುವ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಅನ್ನ ತಾವು 1 kg ಬಿಡಬೇಕು. ಈ ತರಹ 1 ಎಕರೆಗೆ ಈ ಡೋಸ್ ಅನ್ನ ತಾವು ಫಾಲೋ ಮಾಡಬೇಕು. ಇದನ್ನ ತಾವು 50ನೇ ದಿನ ಬಿಡಬೇಕು. ಇದು ತುಂಬಾನೇ ಇಂಪಾರ್ಟೆಂಟು. ಈ ತರಹ ಈ ಎಲ್ಲ ರಸಗೊಬ್ಬರಗಳನ್ನ ತಾವು ಏನು ಮಾಡಬೇಕು, 200 ಲೀಟರ್ ಬ್ಯಾರಲ್ ಪ್ಲಾಸ್ಟಿಕ್ ಡ್ರಮ್ ಇರುತ್ತಲ್ಲ, ಆ ಡ್ರಮ್ದಲ್ಲಿ ಎಲ್ಲ ರಸಗೊಬ್ಬರಗಳನ್ನ ಹಾಕಿ 200 ಲೀಟರ್ ನೀರನ್ನ ಅದರಲ್ಲಿ ಹಾಕಿ ವ್ಯವಸ್ಥಿತವಾಗಿ ಮಿಕ್ಸ್ ಮಾಡಿ, ಆನಂತರ ತಾವು ಈ ಮಿಕ್ಸ್ ಮಾಡಿರುವ ಮಿಶ್ರಣವನ್ನ ಡ್ರಿಪ್ ಮುಖಾಂತರ ಕಬ್ಬು ಕೃಷಿಗೆ ಕೊಡಿ. ಈ ತರಹ ತಾವು 5ನೇ ಡ್ರಿಪ್ ಡೋಸ್ ಅನ್ನ ತಾವು ಕಬ್ಬು ಕೃಷಿಯಲ್ಲಿ ಬಳಸಬೇಕು. ಡ್ರಿಪ್ ಡೋಸ್ ಬಳಸುವ ಮುಖಾಂತರ ಕಬ್ಬು ಕೃಷಿಯಲ್ಲಿ ತುಂಬಾನೇ ಫಾಸ್ಟ್ ಆಗಿ ಗ್ರೋತ್ ಆಗತ್ತೆ. ತಾವು ಈ ತರಹ ಪ್ರತಿ 10 ದಿವಸಿಗೆ ಒಂದು ಸಲ 1 ಡ್ರಿಪ್ ಡೋಸ್ ಅನ್ನ ಕೊಡಬೇಕು. ಈಗಾಗಲೇ ನಾವು 5 ಡ್ರಿಪ್ ಡೋಸ್ ಬಗ್ಗೆ ಮಾಹಿತಿಯನ್ನ ನಿಮಗೆ ಕೊಟ್ಟಿದ್ದೀವಿ. ಈ ತರಹ ಈ ವಿಡಿಯೋಸ್ದಲ್ಲಿ ತಮಗೆ ಎಲ್ಲ ಡ್ರಿಪ್ ಡೋಸಿನ ಮಾಹಿತಿ ನಿಮಗೆ ಸಿಗತ್ತೆ. ತಾವು ಈ ಡೋಸ್ಗಳನ್ನ ತಮ್ಮ ಕೃಷಿಯಲ್ಲಿ ಬಳಸಬಹುದು. ಇದರಿಂದ ತುಂಬಾನೇ ಚೆನ್ನಾಗಿ ಗ್ರೋತ್ ಆಗತ್ತೆ. ತಾವು ಈ ಡ್ರಿಪ್ ಡೋಸ್ಗಳನ್ನ ಮೊದಲಿನಿಂದ ಬಳಸಿದ್ದಲ್ಲಿ ತಮಗೆ ತುಂಬಾನೇ ಚೆನ್ನಾಗಿ ಅದರಲ್ಲಿ ರಿಸಲ್ಟ್ ಬರುತ್ತೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.